ಬಿಜೆಪಿಯವರು ಸುಳ್ಳು ಹೇಳೋದು ಬಿಟ್ಟರೆ ಪ್ರಧಾನಮಂತ್ರಿಯವರು ಒಂದು 5 ನಿಮಿಷ ಪ್ರೆಸ್ ಮೀಟ್ ಮಾಡಿದ್ರೆ ಇಡೀ ಬಣ್ಣ ಬಯಲಾಗುತ್ತೆ. ಅದಕ್ಕೆ 11 ವರ್ಷ ಆಗಿದೆ. ಮೌನವ್ರತವನ್ನು ಮುರಿದು ಇಡೀ ದೇಶದ ಪ್ರೆಸ್ಸಿಗೆ ಒಂದು ಸಲ 10 ನಿಮಿಷ ಕುತ್ಕೊಂಡು ಚಪ್ಪನಿಂಚ ಸೀನ ಅಗಲ ಮಾಡಿ ಪ್ರಶ್ನೆ ಕೇಳ್ತಕ್ಕಂಥ ಉತ್ತರ ಕೊಟ್ಟರೆ ಇಡೀ ದೇಶಕ್ಕೆ ಅನುಕೂಲ ಆಗುತ್ತೆ ಅಂತ ನಿಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೀನಿ. ಸಚಿವ ಡಿ ಸುಧಾಕರ್ ಅವರ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್. ಏನಂತ? ಸರ್ಕಾರದವ್ರು ಹೆಬ್ಬಟ್ಟು ಒತ್ತಿಸ್ಕೊಳ್ಳೋ ಸಲುವಾಗಿ ಇದು ಮಾಡ್ತಾರೆ. ನನಗೆ ಗೊತ್ತಿಲ್ಲ ರೀ. ನನಗೆ ಈ ಥರದಕ್ಕೆ ನಾವು ಯಾವುದಕ್ಕೂ ಸ್ಪಂದನೆ ಮಾಡೋಕ್ಕೆ ಹೋಗೋದಿಲ್ಲ, ಇದಕ್ಕೆ ಪ್ರತಿಕ್ರಿಯೆ ನೀಡೋದಿಲ್ಲ. ಯಾಕಂದ್ರೆ ನೋಡಿಲ್ಲ ಅದನ್ನು ನಾನು. ಅವ್ರು ಆ ರೀತಿ ಮಾತನಾಡಿದ್ರೆ ನೀವು ಅವ್ರನ್ನೇ ಕೇಳಬೇಕು. ಕುಮಾರಸ್ವಾಮಿ ನೆಕ್ಸ್ಟ್ ಈಗ ಅವರು ಇಬ್ಬರದಲ್ಲಿ ಅವರಲ್ಲೇ ಜಗಳ ನಡೆದ ಸರ್. ನಾನೇ CM ನಾನೇ CM ಅಂತ ಜಗಳ ನಡೆದ. ಯಾರು? HD ಕುಮಾರಸ್ವಾಮಿ ಇಲ್ಲಿ ಬಂದು CM ಆಗ್ತಾರೆ ಅಂತ ಒಂದು ಅವರು ಗಂಭೀರ ಹೇಳ್ತಾ ಇದ್ದಾರೆ. ಜೊತೆಗೆ ಇವರು ವಿಜೇಂದ್ರ ನಾವು ಇದ್ದೀವಿ ಅಂತ ಹೇಳ್ತಾರೆ. ಅವರಲ್ಲೇ ಜಗಳ ನಡೆದ. ನಿಮ್ಗೆ ಈಗ ಸದ್ಯಕ್ಕೆ ಏನು ಮಾತಾಡೋದು ಬೇಡ, ಇನ್ನು ದೂರ ಇದ್ದೇನೆ. 2 ವರ್ಷ ಇದೆ ಚುನಾವಣೆ. ಅಲ್ಲಿವರೆಗೆ ಯಾರು ಎಲ್ಲಿರ್ತಾರೋ ಏನು, World War III ಆಗುತ್ತೋ, ಯಾವ ಮಿಸೈಲ್ ಬಂದು ಎಲ್ಲಿ ಬೀಳ್ತತ್ತೋ, ಯಾರ ಅದೃಷ್ಟ ಎಲ್ಲೈತೆ ಗೊತ್ತಾಗಲ್ಲ. ಅಲ್ಲಿವರೆಗೆ ನಾವು ನೋಡೋಣ ಅಂತ. ಇನ್ನು 2 ವರ್ಷ ಇವ್ರು ಒಂದಾಗಿರ್ತಾರೋ ಇಲ್ಲೋ ಗೊತ್ತಿಲ್ಲ. ಹೌದಿಲ್ಲ? ಯಾರಿಗೆ ಗುರುತಲ್ಲ. ಈಗ ರಾಜಕಾರಣದಲ್ಲಿ ಏನು ಬೇಕಿದಾಗ್ಬೋದು ಲೆಕ್ಕಾಚಾರ. ಸೊ ಹಂಗಾಗಿ ಸುಮ್ಮನೆ ಮಾತನಾಡೋದು ಅರ್ಥ ಆಗೋದಿಲ್ಲ. ಟೈಮ್ ಬಂದಾಗ ಅಪ್ರಾಪರೇಟ್ ಬಂದಾಗ ಮಾತಾಡೋಣ. ಸಂಪುಟ ಪುನರಚನೆ ಆಗ್ಬೋದಾ ಸರ್? ಇದನ್ನೆಲ್ಲ ಆಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಅದು ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದು. ಹಿರಿಯ ಶಾಸಕರು ಕೂಡ ಡೆಲ್ಲಿ ಹೋಗ್ತಿದ್ದಾರೆ ಸರ್. ಅಲ್ಲ, ನಮ್ಮಲ್ಲಿ ಮುಕ್ತವಾದಂಥ ಅವಕಾಶ ಎಲ್ಲರಿಗಿದೆ. ಪ್ರತಿಯೊಬ್ಬರಿಗೂ ಹೋಗಿ ಕೇಳ್ತಕ್ಕಂಥ ಅವಕಾಶನೂ ನಮ್ಮ ಪಕ್ಷ ಮಾಡಿಕೊಟ್ಟಿದೆ. ಹೋಗಿದ್ದಾರೆ, ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಲಾಸ್ಟಿಗೆ ಡಿಸಿಷನ್ ಮಾಡ್ತಕ್ಕಂಥದ್ದು ನಮ್ಮ ಹೈಕಮಾಂಡ್ ಮಾಡಿ. ಒಂದಿಷ್ಟು ಸಚಿವರು ಕೂಡ ಈಗಾಗಲೇ ಶಿವರಾಜ್ ತಂಗಡಿಗೆ ಅವರು ನಾನು ಸಚಿವ ಸ್ಥಾನ ಇರುತ್ತೆ ಅನ್ನೋಂಥ ಹೇಳಿಕೆ ಕೊಟ್ಟಿದ್ದಾರೆ ಸರ್. ನನಗೆ ಗೊತ್ತಿಲ್ಲ, ಅವ್ರನ್ನ ಕೇಳ್ಬೇಕು ನೀವು. ಅಂದ್ರೆ ಆಗುತ್ತೆ ಸರ್. ಸಚಿವರು ಒಂದಷ್ಟು ಜನಕ್ಕೆ ಅಲ್ಲ, ಆಗ್ತಕ್ಕಂಥ ಸಾಧ್ಯತೆ ಇದೆ. ಯಾವಾಗ ಆಗುತ್ತೆ ನನಗೆ ಗೊತ್ತಿಲ್ಲ. ಈಗ ಹಾಲಿ ಸಚಿವರಿಗೆ ಕೊಡೋಂಥ ಸಾಧ್ಯತೆ ಇದೆಯಾ ಸರ್? ಅದಕ್ಕೋಸ್ಕರ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕಂದ್ರೆ ಕೆಲವ್ರನ್ನ ತೆಗಿಲೇಬೇಕು ತಾನೆ. ಯಾರನ್ನ ತೆಗಿಬೇಕು ಯಾರನ್ನ ತೆಗಿಯಲ್ಲ, ಅದು ಹೈಕಮಾಂಡ್ಗೆ, ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗೆ ಬಿಟ್ಟಿರ್ತಕ್ಕಂಥ ಅಧಿಕಾರ ಹಸ್ತಾಂತರ ಸರ್. ರಿಸೇಬಲ್ ಅಷ್ಟೇ ಸರ್. ಅದು ಗೊತ್ತಿಲ್ಲ. ಅದನ್ನ ಹೇಳಿದೆ, ಇವೆಲ್ಲ ಫೈನಲ್ ಡಿಸಿಷನ್ ಅಲ್ಲೇ ಮಾಡ್ತಾರೆ. ನಾವು ಮಾಡಕ್ಕೆ ಬರೋ ಹೇಳಕ್ ಬರೋ. ಹೈಕಮಾಂಡ್ ಯಾಕೊಂದು ನಿರ್ಧಾರ ಪ್ರಕಟ ಮಾಡ್ತಿಲ್ಲ ಸರ್? ಯಾಕೆ ಹೇಳ್ತಿಲ್ಲ ಅಂತ ಏನು ಮಾತಾಡ್ತಿಲ್ಲ? ಈಗ ಎಷ್ಟು ಸಲ ಕೇಳಿದ್ರು ಕೂಡ ಅದನ್ನೇ ಇದೆ. ನೀವು ಇರಾನ್ ಬಗ್ಗೆ ಕೇಳ್ರಿ, ಆಯಿಲ್ ಬಗ್ಗೆ ಕೇಳ್ರಿ, ಮೋದಿಯವ್ರು ಫುಟ್ಬಾಲ್ ಆಡ್ತಾರೆ ಅದ್ರ ಬಗ್ಗೆ ಕೇಳ್ರಿ. ಮೋದಿ ಫುಟ್ಬಾಲ್ ಆಡ್ತಿದ್ದಾರೆ. ಪಕ್ಕದ ರಾಜ್ಯದಲ್ಲಿ ಸುಡ್ತಾ ಇದೆ ಮಣಿಪುರಿಂದ ಗನ್ಗಳು ಎಲ್ಲಿ ಬರ್ತಾ ಇದ್ದಾವೆ, ಮಣಿಪುರಿಂದ ಮಿಸೈಲ್ ಎಲ್ಲಿಂದ ಬರ್ತಾ ಇದೆ, ಮಣಿಪುರ್ನಾಗ ಎಷ್ಟು ಸಾಯ್ತಾ ಇದ್ದಾರೆ ಜನ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಇದೆ. ಬರೀ ನಮ್ಮ ಹೈಕಮಾಂಡ್ಗಿಂತ ಜಾಸ್ತಿ ದೇಶದಲ್ಲಿ ದುರಂತ ಪರಿಸ್ಥಿತಿಗಳಿದ್ದಾವೆ. ಇವತ್ತು ಗ್ಯಾಸ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಹೀಲಿಯಂ ಸಿಗ್ತಾ ಇಲ್ಲ. ಈ ದೇಶದಲ್ಲಿ. ಹೀಲಿಯಂನಿಂದ ಏನಾಗ್ತಕ್ಕಂಥ ಅನಾಹುತಗಳ ಬಗ್ಗೆ ಮಾತನಾಡಬೇಕು, ಚರ್ಚೆ ಮಾಡಬೇಕು. ಈ ಪ್ರಶ್ನೆ ಕೂಡ ದಯಮಾಡಿ ಬಿಜೆಪಿಯವರು ಕೇಳ್ರಿ. ಈಗ 5 ರಾಜ್ಯದಲ್ಲಿ ನಮ್ಮ ಪ್ರಧಾನಮಂತ್ರಿ ಒಂದು ಪೋಸ್ಟು, ಒಂದು ಪೋಸು, ಒಂದು ಬೆಳಗ್ಗೆಲಿಂದ ಒಂದು ಫೋಟೋಗಾಗಿ 6 ತಾಸು ಖರ್ಚು ಮಾಡ್ತಾರೆ. ಬೇರೆ ರಾಜ್ಯಕ್ಕೆ ಹೋದ್ರೆ ಆ ಡ್ರೆಸ್ ಹಾಕೊಂಡು ಒಂದು ಟೋಪಿ ಹಾಕೊಂಡು ಭಾಷಣ ಮಾಡೋದು. ತಮಿಳ್ನಾಡಿಗೆ ಬಂದರೆ ಕರ್ರಗಾಗೋದು. ತಮಿಳ್ನಾಡಿನಲ್ಲಿ ಮೇಕಪ್ ಮಾಡ್ಕೊಂತಾರೆ. ಇದೇ ಮೊದಲನೇ ಪ್ರಧಾನಮಂತ್ರಿ ಈ ದೇಶದ ಇತಿಹಾಸದಲ್ಲಿ. ಕೆಂಪುಗಿರೋ ಪ್ರಧಾನಮಂತ್ರಿ ಕಪ್ಪು ಮೇಕಪ್ ಮಾಡ್ಕೊಂಡು ಅಲ್ಲಿ ಭಾಷಣ ಹೊಡಿತಾರೆ. ಇಂಥವಕ್ಕೆಲ್ಲ ನಾವು ಕೇಳಬೇಕಲ್ಲ. ಬಹಳ ಪ್ರಮುಖವಾದಂಥ ವಿಷಯಗಳು. ಪ್ರಶ್ನೆ ಮಾಡೋಕೆ ಕಾಂಗ್ರೆಸ್ ನಾಯಕರು ಮಾಡದೆ ಈಗ ಗೊಂದಲದಲ್ಲಿ ಅವರೇ ಇದ್ದಾರೆ ಸಂದೇಶ. ಅಲ್ರಿ, ಪ್ರಮುಖವಾದಂಥದ್ದು ನಮ್ಮ ಗೊಂದಲ ಅಲ್ಲ. ಬರ್ನಿಂಗ್ ಇಶ್ಯೂ ಏನಿದೆ ದೇಶದಲ್ಲಿ, ನಾವು ಕೇಳ್ತಕ್ಕಂಥ ಬರ್ನಿಂಗ್ ಇಶ್ಯೂ ಬಗ್ಗೆನೂ ಮಾತಾಡಿ ಅಂತ ಹೇಳಿ ನೀವು ನಮ್ಗೆ ಕೇಳಿರ್ತಕ್ಕಂಥ ಸ್ವಾಗತ ಇದೆ. ಬರ್ನಿಂಗ್ ಇಶ್ಯೂ ಬಿಜೆಪಿ ಅವ್ರಿಗೆ ಕೇಳ್ರಿ. ನಮ್ಮ ಪ್ರಧಾನಮಂತ್ರಿ ತಮಿಳ್ನಾಡಿಗೆ ಹೋಗಿ ಯಾಕೆ ಕರೆ ಮೇಕಪ್ ಹೊಡ್ಕೊಂಡ್ರು? ಇದು ಅವಶ್ಯಕತೆ ಇದೆಯಾ? ಇಂಥ ಪ್ರಧಾನಮಂತ್ರಿ ಎಲ್ಲ ನೋಡಿದಾರೆ ನೀವು? ರಿಸಲ್ಟ್ ಏನಾಗಿದೆ ಸರ್? ರಿಸಲ್ಟ್ ಏನಾಗಲಿ, ಈ ಥರ ನಡೀತದ? ರಿಸಲ್ಟ್ 2ನೇ ಪ್ರಶ್ನೆ. ನಮಗೆ ವಾತಾವರಣ ಚೆನ್ನಾಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇಂಥ ಪ್ರಧಾನಮಂತ್ರಿ ನಾವು ಒಪ್ಪಬೇಕಾ? ತಮಿಳ್ನಾಡಿಗೆ ಹೋದ ತಕ್ಷಣ ಕರೆ ಮೇಕಪ್ ಹೊಡ್ಕೊಳೋದು, ಡೆಲ್ಲಿಗೆ ಹೋದ್ಮೇಲೆ ಮತ್ತೆ ಹಂಗೆ ಕೆಂಪು ಕಾಣೋದು, ಬೆಂಗಾಲಿಗೆ ಹೋದಾಗ ಫೋಟೋ ಶೂಟ್ ಮಾಡಿಸೋದು, ಮಿಜೋರಾಮಿಗೆ ಹೋದ್ರೆ ಒಂದು, ಮಣಿಪುರಿಗೆ ಹೋದ್ರೆ ಒಂದು, ಮಣಿಪುರಿಗೆ ಇನ್ನಾದ್ರೂ ಹೋಗೇ ಇಲ್ಲ. ಸೊ ಇವೆಲ್ಲ ಏನು ಒಬ್ಬ ದೇಶದ ಪ್ರಧಾನಮಂತ್ರಿ ಏನು ನಮಗೆ ಈ ದೇಶಕ್ಕೆ ಹೇಳ್ಕೊಡ್ತಾ ಇದ್ದಾರೆ? ದಿನಕ್ಕೆ 3 ಹೊತ್ತು ಡ್ರೆಸ್ ಹಾಕೋಣದು, ಇದು ಸರಿನಾ? ಇದು ನಮಗೆ ಒಂದು ವೈಯಕ್ತಿಕ, ನನಗೊಂದು ಅವಕಾಶ ಇದೆ, ನಾನು ಕೊಡ್ಬೇಕು ಕಾಮನ್ ಮ್ಯಾನ್. ಅಪಾರ್ಟ್ ಫ್ರಮ್ ಬೀಂಗ್ ಎ ಮಿನಿಸ್ಟರ್, ಐ ಗಾಟ್ ಎವ್ರಿ ರೈಟ್ ಟು ಆಸ್ಕ್ ಕ್ವಶನ್ಸ್. ಮತ್ತೆ ಗಿಮಿಕ್ ಎಲ್ಲ ಇನ್ನೇನು ಅನ್ಸುತ್ತೆ ನಿಮಗೆ? ಗಿಮಿಕ್ ಅನ್ಸಲ್ವಾ ನಿಮಗೆ? ನನಗಂತೂ ಗಿಮಿಕ್ ಅನ್ಸುತ್ತೆ. ನೀವು ಕೇಳಿ ನೋಡಿ ಬಿಜೆಪಿಗೆ ಏನು ಅನ್ಸುತ್ತೆ ಕೇಳ್ರಿ. ಯಾಕೆ ಪ್ರಧಾನಮಂತ್ರಿ ಬಂದು ತಮಿಳ್ನಾಡಿನ ಕರೆ ಮೇಕಪ್ ಮಾಡ್ಕೊಂಡ್ರು? ಏನು ರೀಸನ್ ಏನಂತೆ? ಪಂಜಾಬಿಗೆ ಹೋದ್ರೆ ಟರ್ಬನ್ ಹಾಕೊಂಡ್ಬಿಡೋದು. ಪುಣ್ಯ ಯಾವ್ದೋ ಅಡವಿಗೆ ಹೋದ್ರೆ ಯಾವ ಬಟ್ಟೆ ಹಾಕಂತಾರೆ ಗೊತ್ತಿಲ್ಲ, ಅಲ್ಲಿ ತಪ್ಪಲ ಗಿಪ್ಪಲ ಹಾಕೊಂಡ್ಬಿಡ್ತಾರೆ. ಹಿಂಗೆ ಟ್ರೈ ಬಟ್ಟೆ ಹಾಕೊಂತಾರ. ಈ ಥರದ್ದು ಮಾಡೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ.